ಧೈರ್ಯವಾಗಿ ಹೊರಿಸುವಂತವನವರು ನಾಡಿನ ಪತಿ ಕಾಳಿಕ ಕನ್ನಳೆ ಪಡಿಸುವ ಇದು ಅಲ್ಲದೆ ಹುಣೇಶ್ವರನೇ ಅವಿತ್ಯವನು ಕುಡುವವನು ಒಬ್ಬ ಧೋತಿನ ಕೈಯಲ್ಲಿ ಕಟ್ಟಿರುವನು ಈ ರಾವಣನು ಭೂಲೋಕಕ್ಕೆ ಜಗತ್ಕರ್ತನಂದು ಜಯಘೋಷ ಜಗನು ಹೊರತಾನೆ ಸಾರಥಿ ಜಾಗೃತಿಯಿಂದ ಶೀಘ್ರದಿಂದ ಹೋಗಿ ಆ ದೇವಿಯನ್ನು ತಳತಿರದಿಂದ ಭವದಿಂದ ಮಾಡಿಕೊಂಡು ವರವನ್ನು ಪಡೆದುಕೊಂಡು ಬರುವಂತವನಾದ ಅನುಜ ನಿಮ್ಮ ಅಪ್ಪಣೆಯಂತೆ ಕಾಳಿಕಾ ದೇವಿಯನ್ನು ಹೋಗಿ ಪೂಜೆಯನ್ನು ಪೂಜಿಸಿ ವರವನ್ನು ಪಡೆದುಕೊಂಡು ಬರುವೆನು. ನೀವು ನಿಮ್ಮ ರಾಜ ಮಂದಿರಕ್ಕೆ ಹೋಗುವಂತವನಾಗ್ರಿ ಅಗ್ರಜ. ಭದ್ರವಾಣಿ ಮಹಾಕಾಲಿ ಪರಮೇಶ್ವರಿ, ಇಕ್ಕೋ ನಿಮ್ಮ ಭಕ್ತನು ಬಂದಿದ್ದೇನೆ. ನಿನ್ನ ಪೂಜೆಯ ಆಗುವುದರ ಒಳಗಾಗಿ ಆ ಮೂರ್ಖ ರಾಮ ಲಕ್ಷ್ಮಣರನ್ನು ಕರುವೆನು. ತಡ ಮಾಡಿದ ಬಾಗಿಲುವನ್ನು ತೆರೆಯುವಂತವಳಾಗು ರುದ್ರಾಣಿ ಭದ್ರವಾಣಿ. ಎಲ್ಲೋ ಭಕ್ತ ಶಿಲೋಮಣಿ ಕೇಳು, ನಿನ್ನ ಸಹಸ್ರ ಎಣಕೆಗೆ ಎನ್ನ ಮನಸ್ಸು ಇಲ್ಲದಂತೆವಾಯಿತು. ನಿನ್ನ ಪೂಜೆಯು ಕಾರಣವಿಲ್ಲ. ನಾನು ಬಹಳ ಹಸಿದು ಹಂಬಲಿಸಿ ಭಯಂಕರ ಉತ್ತಾರವನ್ನು ಹಾಕಿದೆನು. ನೀನು ಆದರೂ ಭಯಭೀತಿನಾಗಿ ಅಂಜುವ ಮೊದಲು ಈ ಗುಡಿಯ ಶಿಖರವನ್ನು ಪಂಚಾಮೃತದಿಂದ ನಮಗೆ ಅಭಿಷೇಕವನ್ನು ಮಾಡಿಸು. ಆಮೇಲೆ ಆ ಶ್ರೀರಾಮ ಲಕ್ಷ್ಮಣರನ್ನು ಶಿಖರದ ಮೇಲಿಂದ ಒಗೆದು ನನಗೆ ಅರ್ಪಿಸುವಂತವನಾಗ ಭಕ್ತ ಸಾಧನ ಮುಕ್ತ. ಹಾಗೆ ಆಗಲಿ ದೇವಾ. ನನ್ನ ಭಕ್ತಿಗೆ ಅಳವಿಲ್ಲ. ಆ ದೇವಿಯನ್ನು ಕೂಡ ಪ್ರತ್ಯಕ್ಷ ಮಾತನಾಡಿದಳು. ಇನ್ನು ನಮಗೆ ಯಾತ್ತರ ಭಯವೂ ಇಲ್ಲ. ಈ ಸುದ್ದಿಯನ್ನು ಎನ್ನ ಅಣ್ಣನಿಗೆ ತಿಳಿಸುವೆನು. ಇಕ್ಕೋ ನಾನು ಮಾಡಿದ ಪೂಜೆಗೆ ದೇವು ನನಗೆ ಪ್ರತ್ಯಕ್ಷ ವರವಾದಳು. ಇಕ್ಕೋ ಇನ್ನೆತ್ತರ ಭಯವಿಲ್ಲ. ಆಕೆಯ ಆಶೀರ್ವಾದದಿಂದ ಭೂಲೋಕವನ್ನು ಕೊಟ್ಟಿ ಪುಡಿ ಪುಡಿ ಮಾಡಿಬಿಡುವೆನು. ತಡವ್ಯಾತ್ತಕ್ಕೆ ಆ ಗುಡಿಯ ಮೇಲಿನ ಶಿಖರವನ್ನು ಕಿತ್ತಿ ಪಂಚಾಮೃತ ಅಭಿಷೇಕವನ್ನು ಮಾಡುವಂತವನಾಗ ಅಗ್ರಜ. ಇನ್ನು ಮೇಲೆ ತಡವೆ ಹತ್ತಕ್ಕೆ ಕಾಳಿಕಾದೇವಿಗೆ ಪ್ರಸನ್ನವಾದಳು. ಅಂದ ಮೇಲೆ ಈ ನಮಗೆ ಭಾಗ್ಯಕ್ಕೆ ಕಡಿಮೆಯೂ ಇಲ್ಲ. ನಾನು ಇಲ್ಲಿಂದ ಹೋಗಿ ಆ ಮೂರ್ಖ ರಾಮ ಲಕ್ಷ್ಮಣರು ಚೆನ್ನಾಗಿ ಬಿಗಿದುಕೊಂಡು ಶಿಖರ ದ್ವಾರದಿಂದ ಕುಟ್ಟು ಉಳ್ಳಾಡಿಸಿದಂಗೆ ಉಳ್ಳಿಸಿ ಬಿಡುವನು. ಅನುಜ ಈ ಮಾತು ನನಗೆ
ಶಿವಶಂಕರಿ ಎನಿದು ದುಃಖ ತಪ ತಾಳಲಾರೆನು ಶಿವಶಂಕರಿ ಎನಿದು ದುಃಖ ಶಿವಶಂಕರಿ ಎನಿದು ದುಃಖ ತಪ ತಾಳಲಾರೆನು ಶಿವಶಂಕರಿ ಎನಿದು ದುಃಖ ಯಾಕೆ ಕಾಣುವೆ ನನಗೆ ಇಂಥ ಪರಿಪರಿಲಿಂದ ಮಲ್ಲಿಕಾರ್ಜುನ ದೇವಾ ಶಿವಶಂಕರಿ ಎನಿದು ದುಃಖ ಶಿವಶಂಕರಿ ಎನಿದು ಅಮ್ಮ ಕಾಳಿಕಾದೇವಿ, ರುದ್ರಾಣಿ ಭದ್ರಾಣಿ ಮಾ ಕಾಳಿಕಾದೇವಿ, ಪಂಪ ಮಹೇಶ್ವರಿ ಸಕಲ ದೇವತೆಗಳಿಗೆ ಒಡೆಯನಾಗಿ ಪರಶಿವನಿಗೆ ಆದಿಮೂರ್ತಿಯಾಗಿ ಶೋಭಿಸುವಿ. ಹೇ ದೇವಿ, ನಮ್ಮ ಮೇಲೆ ಕರುಣೆ ತೋರಿದೇವಿ, ಪುಣ್ಯದೇವಿ. ಅಯ್ಯೋ ದೈವವೇ, ಏನು ಮಾಡಲಿ? ರಾಮಚಂದ್ರನೇ ನೀ ನೋಡು ರಾಮಚಂದ್ರನೇ ನೀ ನೋಡು ಕಾಮದ ಬಾಧೆ ತಾಳಲಾರೆನು ಕಾಮದ ಬಾಧೆ ತಾಳಲಾರೆನು ರಾಮಚಂದ್ರನೇ ನೀ ನೋಡು
ರಾಮನಾಥನೇ, ಈ ಕಾಮತಾಪವನ್ನು ತಾಳಲಾರೆ. ಅಯ್ಯೋ ಶ್ರೀರಾಮಚಂದ್ರನೇ, ನಿನ್ನನ್ನು ಇದ್ದಂತೆ ನಾನು ಏನು ಕಾಣುವುದು ತಿಳಿಯದಂತಾಯ್ತು. ಹರ ಮಹಾದೇವ, ನಿಮ್ಮನ್ನು ಆ ದೇವತೆಗೆ ಆಹುತಿಯನ್ನು ಕೊಡುವವರಲ್ಲ. ನಾನು ಹೇಗೆ ಮಾಡಲಯ್ಯ ಶ್ರೀರಾಮಚಂದ್ರ? ಆ ಹೇ ದೇವಿ, ಈ ಪ್ರಾಣಕಾಂತ ಈ ಭಂಡ ಮುಂಡ ಗಂಡನನ್ನು ಕಟ್ ತಂದಿರುವನು. ಆ ಹೇ ದೇವಿ, ಈ ಭಂಡ ಮುಂಡ ಗಂಡನನ್ನು ಕಡಿ ತಂದಿರುವನು. ಇವರನ್ನು ಶಿಖರ ದ್ವಾರದಿಂದ ಒಗೆಯುತ್ತೇನೆ. ಇನ್ನು ಮೇಲೆ ತಡಯಾತಕ್ಕೆ ನುಂಗಿ ನೀರು ಕುಡಿದು ಬಿಡುವಂತ ಒಳಗು ಜನರ ಜಗದ ಮಗನೇ. ಅಪ್ಪ ಐರಾವಣ ಮಹಾರಾಜನೇ, ಆ ಮೂರ್ಖರನ್ನು ಮೇಲಿಂದ ಒಗೆದರೆ ಏನಾದರೂ ಗಾಯವಾದರೆ ಕೈಕಾಲುಗಳನ್ನು ಮುರಿದು ಹೋದರೆ ಅದು ಭಿನ್ನವಾಯಿತು. ಹೀಗೆ ಭಿನ್ನವಾದರೆ ನೀವು ಮಾಡಿದ ಪೂಜೆಯನ್ನು ಸಾರ್ಥಕವಾಗುವುದಿಲ್ಲ. ಆದರೆ ಅವರನ್ನು ಮೇಲಿಂದ ಪೆಟ್ಟು ತಿನ್ನಲಾರದಂತೆ ಇಳಿಸಿ ಬಿಡುವಂತವನಾಗ ಮೈರಾವಣ ಅತಿ ಬೇಗನ. ನಿನ್ನ ಅಪ್ಪಣೆಯಂತೆ ಸೌಕಾಸವಾಗಿ ಇಳಿಸುತ್ತೇನೆ. ಜನರ ಜಗದ ಮಗನೇ. ಹೇ ದೇವಿ, ನಿನ್ನ ಮೂಲ ಪ್ರಕೃತಿಯ ಮಂಗಲ ಶಿವ ಸಾಮರ್ಥ್ಯ ಸಾಧ್ಯಕ್ಕೆ ನನ್ನ ಮೇಲೆ ಕರುಣೆ ತೋರದೇವಿ ಪುಣ್ಯದೇವಿ. ಹೇ ಮೂರ್ಖ ರಾಮ ಲಕ್ಷ್ಮಣರ, ತಿಂಡಿ ಸಲುವಾಗಿ ನಿಮ್ಮನ್ನು ಇಳಿಸಿಕೊಂಡಿರುವನು. ಇನ್ನು ಮೇಲೆ ನೀವು ನನ್ನ ಬಾಯಲ್ಲಿ ಹಾರಿಕೊಳ್ಳುವಂಥವನಾಗಿರಿ. ತಟ್ಟನೆ ನುಂಗಿ ಬಿಡುವೆನು. ದಾನವರೇ ಅತಿ ಭ್ರಷ್ಟರೇ, ಎಲೈ ಭ್ರಷ್ಟರೇ, ನಿಮ್ಮನ್ನು ಹಾಗೆ ತಿರುಗಿ ಬಿಡಲಕ್ಕೆ ಇಳಿಸಿಕೊಂಡಿರುವುದಿಲ್ಲ. ಈಗ ನೀವು ನನ್ನ ಬಾಯಲ್ಲಿ ಹಾರಿಕೊಳ್ಳುವಂಥವನಾಗಿರಿ. ಥಟ್ಟನೆ ನುಂಗಿ ಬಿಡುವೆನು. ದಾನವರೇ, ನಿಮಗೆ ಇಲ್ಲಿ ಯಾರಾದರಿದ್ದರೆ ತಿಳಿಸುವಂಥವನಾಗಿರಿ. ಭ್ರಷ್ಟರೇ, ಅತಿ ಮೂರ್ಖರೇ. ಹೇ ದೇವಿ, ನೀನು ನಮ್ಮನ್ನು ನುಂಗಿದರೆ ನಾವು ನಿನ್ನ ಕೈಯಲ್ಲಿ ಇರುವೆನು. ನಮಗೆ ಬಂದ ಸಂಕಷ್ಟವನ್ನು ಪರಿಹರಿಸಬೇಕು ತಾಯಿ ಪುಣ್ಯದೇವಿ. ನಮಗೆ ಬಂದ ಸಂಕಷ್ಟವನ್ನು ಪರಿಹರಿಸಬೇಕು ಮಾರುತಿ. ಸಾರಲ್ಲಿ ನಿನ್ನ ಕೀರತಿ. ಹೇ ರಾಮ ಲಕ್ಷ್ಮಣರೇ, ನಾನು ನಿನ್ನ ಭಕ್ತನಾಗಿರುವನು. ಮತ್ಯಾತಕ್ಕೆ ತಡವು? ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿರಿ. ನಿಮ್ಮ ಸಲುವಾಗಿ ತೆಗೆದಿಟ್ಟ ಬಾಳೆಹಣ್ಣನ್ನು ಮೊದಲೇ ಸ್ವೀಕಾರವನ್ನು ಮಾಡಿರಿ. ಇನ್ನು ಮೇಲೆ ನಿಮ್ಮ ಭಕ್ತನ ಚಮತ್ಕಾರವನ್ನು ನೋಡುವಂಥವನಾಗಿರಿ. ಸ್ವಲ್ಪ ಮರಿಯಾಗಿರಿ. ಎಲೈ ಹನುಮಂತನೇ, ನಿನಗೆ ಮಂಗಲವಾಗಲಿ. ಶಾಬಾಷ್ ಶಾಬಾಷ್ ಶಾಬಾಷ್. ನಿನ್ನಂತ ಭಕ್ತನು ಎಂದಿಗೂ ಸಿಗಲಾರವನು. ನಿನ್ನ ಅನನ್ಯ ಭಕ್ತಿಗೆ ಎಷ್ಟೆಂದು ವರ್ಣಿಸಲಿ. ಶಾಸ್ತ್ರಿನಲ್ಲಿ ಬೆಳೆದ ಆದಿಶೇಷನಿಗೂ ಅಸಾಧ್ಯವು, ಆ ಚಂದ್ರಮುಖನಿಗೂ ಅಸಾಧ್ಯವು. ನೀವು ನಮ್ಮ ಸಲುವಾಗಿ ತೆಗೆದಿಟ್ಟ ಬಾಳೆಹಣ್ಣವನ್ನು ಉಪಕಾರ ಮಾಡುವೆನು. ಎಲೈ ಹನುಮಂತನೇ, ಶ್ರೀರಾಮನೇ, ನಮ್ಮ ಬಾಣಭತ್ತರಿಕಲು ಅಲ್ಲೇ ಉಳಿದಿರುವುದು. ಅವು ಯಾವುದೇ ರೂಪಗಳಿಂದ ತಂದು ಕೊಟ್ಟರೆ ಅವರನ್ನು ಸಂಹಾರ ಮಾಡಿಬಿಡುವೆನು. ನೋಡು ನೋಡು ಮಗನೇ ಚೆನ್ನಿಂಗರಾಯನೇ. ನಾನು ಒಂದು ಕ್ರಿಮಿ ರೂಪವನ್ನು ಧರಿಸಿ ಶಹಬ್ಬಾಷ್ ನಿಮ್ಮ ಬಾಣ ಬತ್ತಳುಗಳನ್ನು ತರುತ್ತೇನೆ. ಶಹಬ್ಬಾಷ್ ಶಹಬ್ಬಾಷ್. ಮೇಲೆ ನಿಮ್ಮ ಭಕ್ತನಾದ ಹನುಮಂತನ ಚಮತ್ಕಾರವನ್ನು ಸ್ವಲ್ಪ ಮರಿಯಾಗಿರಿ. ಹೇ ಅಪ್ಪ ಮೈರಾವಣನೇ, ಶಹಬ್ಬಾಷ್
ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನೀನು ಶಕ್ತಿವಂತವನಾಗು ಮತ್ತು ನಿನಗೆ ಕಲ್ಯಾಣವಾಗಲಿ. ಇನ್ನು ಮೇಲೆ ನೀನು ಒಳಗೆ ಬರುವಂತವನಾಗ ಮೈರಾವಣ ಅತಿ ಬೇಗನ. ನಮ್ಮನ ಶ್ರೀ ಕಾಳಿಕಾದೇವಿ ನಾವು ಮಾಡಿದ ಪೂಜೆಗೆ ಆಶೀರ್ವಾದ ಎಂದಳು. ಇನ್ನು ನಮಗೆ ಅಳತೀವಿಲ್ಲ, ಇನ್ಯಾರ ಭಯವೂ ಇಲ್ಲ. ಹರಿಹರ ರುದ್ರಾದಿಗಳು ಅಡ್ಡು ಬಂದರೆ ನಮಗೆ ಈಡಿಲ್ಲ. ಎಲೈ ಆಗ್ರಜನೆ ಆಶೀರ್ವಾದ ಪಡೆದುಕೊಂಡು ಬರುವನು ಅಗ್ರಜ. ಹೇ ಅಗ್ರಜನೆ, ಅತಿ ಜಾಗ್ರತೆಯಿಂದ ಅತಿಪವಾಗಿ ಆಶೀರ್ವಾದನು ಪಡೆದುಕೊಂಡು ಬರುವಂತವನಾಗು. ಶ್ರೀ ಮಾತಾಡಿ ಮುಡರಾಣಿ ಮುಚ್ಚರಾಣಿ ದ್ರಾಕ್ಷಾಣಿ ಮಧುರವಾಣಿ ಪಡವೇಣಿ ಪಂಚಪರಮೇಶ್ವರಿ, ನಿಮ್ಮ ಪಾದಕ್ಕೆ ನಾನು ನಮಸ್ಕರಿಸುತ್ತೇನೆ. ಶ್ರೀರಾಮ ಲಕ್ಷ್ಮಣರೇ, ನೀವು ನೋಡಿದಿರಿ ಗಂಡನ ಮಸ್ತಕದ ಮೇಲೆ ಎಡಗಾಲವನ್ನಿಟ್ಟಿರು. ನೀವು ಹೇಗೆ ಒದ್ದಾಡುತ್ತಿರುವನು ನೋಡುವಂತವನಾಗ ರಾಘವೇಂದ್ರ ಚಂದ್ರ. ಹನುಮಂತನೇ ಹಾ ಮೋಸ ಮಾಡಿ ಅಲ್ಲ, ಶಬ ತಲೆ ಮೇಲೆ ಎಡಗಾಲ ಗಿಟ್ಟಿಯಲ್ಲ. ಹಾ ಅಡ್ಡ ಹನುಮಂತನೇ ಅತಿ ಬಂಟನೆ. ಸಾರಥಿ ಗರ್ವದಿಂದ ಮೆರೆಯುವ ಮೈರಾವಣನು ಮಡಿದು ಹೋದ. ಎಲೈ ಸಾರಥಿ, ಮೈರಾವಣನಿಗೆ ಈ ಸುದ್ದಿಯನ್ನು ತಿಳಿಸುವಂತವನಾಗಲ ಸಾರಥಿ. ಮೂರ್ಖನಾದ ಹನುಮಂತನೇ, ದೇವಿಯಿಂದ ಕುಳಿತುಕೊಂಡು ತಳ ಮಾಡಿದ ಸಂಹಾರ ಮಾಡಿಬಿಡು ಹನುಮಂತನೇ. ತಡ ಮಾಡದಕ್ಕೆ ನಿಲ್ಲುವಂತವನಾಗಲಾರಿ. ಹೇ ಎನ್ನ ಸ್ನೇಹಿತನಾದ ಹನುಮಂತನೇ, ಹೇ ಪಿತನಾದ ರಾಮಚಂದ್ರ, ಈ ದಶಕಂಡನಾದ ರಾವಣೇಶ್ವರ ಹರಿಯಂದ್ರಾದ ಐರಾವಣ ಮೈರಾವಣ ಬಂದಿರು. ಆದ ಕಾರಣ ನಿನ್ನನ್ನು ಕರೆಸಿ ಅವನ ಮರಣವು ನನ್ನ ಕೈಯಲ್ಲಿರುವುದು. ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾಗು. ನಾನು ಈ ಸಮಯದಲ್ಲಿ ಆ ದಶಕಂಡನ ಪ್ರಾಣವನ್ನು ತೆಗೆದುಕೊಳ್ಳುತ್ತೇನೆ. ಅಗ್ನಿ ವಸ್ತ್ರವನ್ನು ಬಿಡುತ್ತೇನೆ. ಆ ಮೂರ್ಖನಾದ ಐರಾವಣನ ಪ್ರಾಣವನ್ನು ತೆಗೆದುಕೊಳ್ಳುತ್ತೇನೆ. ದಶಕಂಠನಾದ ರಾವಣೇಶ್ವರ ಐರಾವಣನೇ ಕೇಳು.
ಮಾಡದೆ ಯುದ್ಧಕ್ಕೆ ನಿಲ್ಲುವಂತವ ನಾವು. ಈಗ ನಾನು ಅಗ್ನಿ ಸಮನ ಬಿಟ್ಟು ಮೇಘಾಸ್ತ್ರ ಬಿಡುತ್ತೇನೆ. ನಾಳೆ ಮೊದಲೇ ದಶಕಂಡನೇ ಹಾರಿಸುವೆ ನಿನ್ನ. ಎಲೈ ಸಾರಥಿ, ಇತ್ತ ಕಡೆಗೆ ಬರುವಂತವ ನಾವು ಪಾತಾಳ ಲೋಕದಲ್ಲಿರುವಂತ ಐರಾವಣ ಮೈರಾವಣ ಅವರಿಬ್ಬರು ಮಡಿದವಾದರು. ಆ ಸುದ್ದಿಯನ್ನು ಆ ದಶಕಂಠನಿಗೆ ತಿಳಿಸುವಂತವನಾಗಲೇ ಸಾರಥಿ ಸಾರು ಸಾರೆಯನ್ನು ಕೀರು. अशोक चोरमुरे चित्तापूर